ಕಾಂಗ್ರೆಸ್ಸಿಗರು ಕರೆದುಕೊಂಡು ಸರ್ಕಾರ ಮಾಡುವ ಉದ್ದೇಶ ಇಲ್ಲ. ಕಾಂಗ್ರೆಸ್ ನಾಯಕರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಪ್ರಹ್ಲಾದ್ ಜೋಶಿ. ಪ್ರಚಂಡ ಬಹುಮತವನ್ನು ಕೊಟ್ಟಂತಹ ಜನಕ್ಕೆ ದ್ರೋಹವನ್ನು ಕಾಂಗ್ರೆಸ್ ಪಾರ್ಟಿ ಬಗೆತಾ ಇದೆ. ಹಾಗಾಗಿ ಎಂಎಲ್ಎಗಳನ್ನು ಪರಸ್ಪರ ಖರೀದಿಗೆ ಎಳೆದಿದ್ದಾರೆ. ಜೈಲಿಗೆ ಹೋಗಿ ಎಂಎಲ್ಎಗಳಿಗೆ ಮಾತಾಡಿಸಿ ಬಂದ ನನ್ನ ಕಡೆ ಬಾ ನಿನ್ನ ಕಡೆ ಬಾ ಅನ್ನೋದು ನಡೆದು ನಿನ್ನೆ ಜೈಲಿಗೆ ಹೋಗಿ ಭೇಟಿ ಆಗೋದು. ಅದಕ್ಕೆ ಇಷ್ಟು ದಿವಸ ಯಾಕೆ ಭೇಟಿಯಾಗಿಲ್ಲ? ಅವ್ರು ಅಕಸ್ಮಾತ್ ಬೇಗ ಹೊರಗೆ ಬಂದ್ರೆ ನಮ್ಮ ಕಡೆ ಇರಲಿ ಅಂತ, ಅಥವಾ ನಾಳೆ ವೋಟಿಂಗ್ ಬಂದ್ರೆ, ಯಾಕಂದ್ರೆ ಸಿದ್ದರಾಮಯ್ಯ ಅವರು ಭಾಳ ಕಡೆ ವರದಿಯಾಗಿರೋದು ನಾನು ಕೆಳಗೆ ಇಳಿಸ್ತೀರ ಅಂದ್ರೆ ವೋಟಿಂಗ್ ಮಾಡ್ರಿ ಅಂತ. ಅದಕ್ಕೆ ಈಗ ವೋಟಿಂಗ್ದಲ್ಲಿ ತಮ್ಮ ನಂಬರ್ ಜೋಡಿಸೋದಕ್ಕೆ ತಯಾರಾಗಿ ಕೂತಿದ್ದಾರೆ. ಪ್ರಚಂಡ ಬಹುಮತವನ್ನು ಕೊಟ್ಟಂತಹ ಜನಕ್ಕೆ ದ್ರೋಹವನ್ನು ಕಾಂಗ್ರೆಸ್ ಪಾರ್ಟಿ ಬಗೆತಾ ಇದೆ. ಹಾಗಾಗಿ ಕಾಂಗ್ರೆಸ್ ಪಾರ್ಟಿ ಅವರು ತಮ್ಮ ಇದರಲ್ಲಿನ ಅವರು ಬೇಕಂತಾರೆ, ಇವ್ರು ಬಿಡ್ಲಿಕ್ಕೆ ತಯಾರಿಲ್ಲ. ಹೀಗಾಗಿ ರಾಜ್ಯದ ಸಂಪೂರ್ಣವಾದಂಥ ಆಡಳಿತ ವ್ಯವಸ್ಥೆ ಕುಸಿದು ಬಿದ್ದು ಹೋಗಿದೆ. ನಿಮ್ಗೆ ಆಡಳಿತ ನಡೆಸಲಿಕ್ಕೆ ಆಗಲಿಲ್ಲ ಅಂದ್ರೆ ಬಿಟ್ಟು ಹೋಗ್ರಿ. ಇಲ್ಲಿ ಯಾವ ಕಾರಣಕ್ಕೂ ನಮಗೆ ಅದು ಆಗೋದು ಬೇಕಾಗಿಲ್ಲ. ನಾವು ಅದನ್ನು ಆಗಲಿಕ್ಕೆ ಎನ್ಕರೇಜು ಮಾಡಲ್ಲ. ಯಾಕಂದ್ರೆ ಕಾಂಗ್ರೆಸ್ ಪಾರ್ಟಿಯ ಈ ಎಲ್ಲ ಒಂದು ವ್ಯವಸ್ಥೆಯಲ್ಲಿ ಎಲ್ಲರೂ ಒಂದು ಈ ಪರಮ ಭ್ರಷ್ಟಾಚಾರದಲ್ಲಿ ತೊಡಗಿ ಈ ಸಂದರ್ಭದಲ್ಲಿ ನಾವು ಕರ್ಕೊಂಡ್ಬಂದು ಯಾರನ್ನೋ ಶಿಂದೆ ಮಾಡ್ತೀವಿ ಅಥವಾ ಅವ್ರು ಶಿಂದೆ ಆಗ್ತಾರೆ ನಾವು ಸಪೋರ್ಟ್ ಮಾಡ್ತೀವಿ, ಯಾವ ಪ್ರಶ್ನೆಯೂ ಉದ್ಭವಿಸೋದಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.